ಕಿಂಬರ್ಲಿ ಪ್ರಾಸೆಸ್ ಸರ್ಟಿಫಿಕೇಷನ್ ಸ್ಕೀಮ್ ಸರ್, ಇದು ಬರೆದಿಟ್ಟು ಕಡೆ ಗ್ಯಾರಂಟಿ ಕ್ವಶನ್ ಆಗುತ್ತೆ. ಕಿಂಬರ್ಲಿ ಪ್ರಾಸೆಸ್, ಓಕೆ. ಯಾಕೆ ಕ್ವಶನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಾನು ಕೆಲವೊಂದು ಹೇಳ್ತಿರ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಮೂರು ಸತಿ ರಿಪೀಟ್ ಮಾಡಿರ್ತೀನಿ ಅದನ್ನು. ಅದು ಬಂದೇ ಬರ್ತಾವೆ ಅನ್ಡೌಟೆಡ್. ಸರ್, ಈಗ ಇಲ್ಲೊಂದು ಡೈಮಂಡ್ ಚಿತ್ರ ಕಾಣಿಸ್ತಾ ಇದೆ. ಡೈಮಂಡ್ ಕಾಣಿಸ್ತಿದೆಯಾ ಇಲ್ಲ ಅದು? ಓಕೆ. ಹಾಂ, ರಫ್ ಡೈಮಂಡ್ಸ್ ಅಂತ ಕೂಡ ಕರಿತೀವಿ, ಅಥವಾ ಬ್ಲಡ್ ಡೈಮಂಡ್ಸ್ ಅಂತ ಕೂಡ ಕರಿತೀವಿ. ಆಯಿತಾ? ಒಂದು ನಿಮಿಷ, ಒಂದು ಸೆಕೆಂಡ್. ಓಕೆ. ಸಿ, ಡೈಮಂಡ್ ಅಂದ ತಕ್ಷಣ ಡೈಮಂಡ್. ಓಕೆ. ಸೊ ಭಾರತದ ಡೈಮಂಡ್ ಇಂಡಸ್ಟ್ರಿ ಬಗ್ಗೆ ಫಸ್ಟ್ ಮಾತಾಡ್ತೀವಿ. ದೆನ್ ಐ ಕಮ್ ಟು ಕಿಂಬರ್ಲಿ ಪ್ರಾಸೆಸ್ ಅಂದರೆ. ಆಯಿತಾ ಸರ್? ಜಗತ್ತಲ್ಲಿ ನೋಡಿ, ಅತಿ ಹೆಚ್ಚು ಡೈಮಂಡ್ಸನ್ನು ಇಂಪೋರ್ಟ್ ಮಾಡುವಂಥ ರಾಷ್ಟ್ರ ಭಾರತ. ವಜ್ರ, ಡೈಮಂಡ್ ಅಂದರೆ ವಜ್ರ ತಾನೆ, ತಾಮ್ರ ಅಲ್ಲ. ಆಮೇಲೆ ವ್ಯತ್ಯಾಸ. ಹಾಂ, ಎಲ್ಲೋಗಿದೆ ಕಾಣಿಸೋದೇ ಇಲ್ಲ. ಯಾವ ಕ್ಲಾಸು? ಓಕೆ, ಆಯ್ತು. ಅಲ್ರಿ, ಬೇರೆ ಕ್ಲಾಸಸ್ ಇರ್ತವೆ. ಹಾಂ, ಆಯ್ತು. ನೋಡಿ, ಡೈಮಂಡ್ಸ್, ಅತಿ ಹೆಚ್ಚು ಡೈಮಂಡ್ಸನ್ನು ಇಂಪೋರ್ಟ್ ಮಾಡುವಂಥ ರಾಷ್ಟ್ರ ಭಾರತ. ಬಟ್ ಡೈಮಂಡ್ ಇಂಪೋರ್ಟ್ ಮಾಡಿ ಡೈಮಂಡ್ ಕಟಿಂಗ್ ಮಾಡ್ತಾರೆ. ಓಕೆ, ಡೈಮಂಡ್ ಕಟ್ಟಿಂಗ್ ಮಾಡಿ ಅದನ್ನು ಪಾಲಿಷ್ ಮಾಡಿ, ಕಟ್ಟಿಂಗ್ ಮತ್ತು ಪಾಲಿಶ್ಡ್ ಡೈಮಂಡನ್ನು ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡುವಂಥ ರಾಷ್ಟ್ರ ಭಾರತ. ಸೊ ದಟ್ 2 words ಹಿಯರ್. ನೋಡಿಲಿ, ಒಂದು ಅತಿ ಹೆಚ್ಚು ಡೈಮಂಡನ್ನು ಇಂಪೋರ್ಟ್ ಮಾಡುವಂಥ ರಾಷ್ಟ್ರ ಭಾರತ. ಕಟ್ಟಿಂಗ್ ಆ್ಯಂಡ್ ಪಾಲಿಶ್ಡ್ ಡೈಮಂಡನ್ನು ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡುವಂಥ ರಾಷ್ಟ್ರವು ಭಾರತ. ಅತಿ ಹೆಚ್ಚು ಡೈಮಂಡ್ ಮಾರುಕಟ್ಟೆಯನ್ನು ಹೊಂದಿರುವಂಥ ಎರಡನೇ ರಾಷ್ಟ್ರ ಭಾರತ. ಫಸ್ಟ್ ಅಮೇರಿಕ. ಆಯಿತಾ? ಸರಿ, ಪ್ಲೀಸ್ ಹಾಗಾದರೆ ಕೇಳಿಸ್ಕೊಳ್ಳಿರಿ. ಈಗ ಆ ಡೈಮಂಡಲ್ಲಿ ಕೆಲವು ಡೈಮಂಡನ್ನ ರಫ್ ಡೈಮಂಡ್ ಅಂತ ಕರೀತಾರೆ. ರಫ್ ಡೈಮಂಡ್ ಇದು ಕಟ್ಟಿಂಗ್ ಆಗಿರಲ್ಲ, ಪಾಲಿಷ್ ಆಗಿರಲ್ಲ, ನಾರ್ಮಲ್ ಡೈಮಂಡ್. ಓಕೆ, ಈ ರಫ್ ಡೈಮಂಡ್ಸನ್ನು ನಾವು ಬ್ಲಡ್ ಡೈಮಂಡ್ಸ್ ಅಂತ ಕೂಡ ಕರಿತೀವಿ. ದೇರ್ ಆಲ್ಸೋ ಕಾಲ್ಡ್ ಅಸ್ ಬ್ಲಡ್ ಡೈಮಂಡ್ಸ್. ಯಾಕೆ ಸರ್, ಯಾಕೆ ಇದಕ್ಕೆ ಬ್ಲಡ್ ಡೈಮಂಡ್ ಅಂತ ಹೆಸರು ಬಂತು ಅಂತ? ಸರ್, ನಿಮಗೆ ಗೊತ್ತಿದೆ, ಡೈಮಂಡ್ ಇಸ್ ದ ಕಾಸ್ಟ್ಲಿಯೆಸ್ಟ್, ವೆರಿ ಪ್ರೀಷಿಯಸ್ ಸ್ಟೋನ್ ಅದು, ಅಲ್ವಾ? ಹೌದಾ ಇಲ್ಲ? ಸರ್, ಇದನ್ನು ಇಲ್ಲಿಗಲಿ ಮೈನಿಂಗ್ ಮಾಡಿಬಿಟ್ಟು, ಇಲ್ಲಿಗಲಿ ಮೈನಿಂಗ್ ಮಾಡಿ ಸ್ಮಗ್ಲಿಂಗ್ ಮುಖಾಂತರ ಮಾರಾಟ ಮಾಡಿ ಇದರಿಂದ ಏನು ದುಡ್ಡು ಬರುತ್ತಲ್ಲ, ಆ ದುಡ್ಡನ್ನು ಯುದ್ಧಗಳಿಗೆ ಬಳಸ್ತಾರೆ. ಈಗ ಯುದ್ಧ ಮಾಡಬೇಕು ಅಂತ ದುಡ್ಡು ಬೇಕಾ ಬೇಡ? ಓಕೆ, ಯುದ್ಧ ದೇಶ ಯುದ್ಧ ಮಾಡೋದಲ್ಲ, ಸರ್ಕಾರ ವಿರುದ್ಧ ಯುದ್ಧ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ BJP ಸರ್ಕಾರ ಇತ್ತು, ನನಗೆ BJP ಸರ್ಕಾರ ಇಷ್ಟ ಆಗ್ತಿಲ್ಲ, BJP ಸರ್ಕಾರ ವಿರುದ್ಧ ಯುದ್ಧ ಮಾಡೋದು. ಅಲ್ಲಿನ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ ಪ್ರತಿಕಾರ ತೀರಿಸ್ತಾರೆ. ಓಕೆ, ಆವಾಗ ದುಡ್ಡು ಬೇಕು. ಅರೆ, ಯುದ್ಧ ನಡೆಸಬೇಕು, ದುಡ್ಡು ಬೇಕಾ ಬೇಡ? ಓಕೆ, ಆ ದುಡ್ಡು ಎಲ್ಲಿಂದ ಸಿಗುತ್ತೆ ಅಂದರೆ, ನೋಡಿ, ಡೈಮಂಡನ್ನು ಮೈನಿಂಗ್ ಮಾಡಿ ಆ ರಫ್ ಡೈಮಂಡ್ಸನ್ನು ಕಟ್ಟಾಗಿರೋ, ಪಾಲಿಶ್ ಆಗಿರಲ್ಲ, ಅದನ್ನು ಇಲ್ಲಿಗಲಿ ಸ್ಮಗ್ಲಿಂಗ್ ಮಾಡಿಬಿಟ್ಟು ಅದರಿಂದ ಬಂದಿರತಕ್ಕಂಥ ಹಣವನ್ನು ಯುದ್ಧಕ್ಕೋಸ್ಕರ ಬಳಸೋದು. ಹಾಗೆ ಯುದ್ಧದ ಬಳಕೆಗೋಸ್ಕರ, ಯುದ್ಧ ಮಾಡಲಿಕ್ಕೋಸ್ಕರ, ಹಣವನ್ನು ಹೊಂದಿಸ್ಲಿಕ್ಕೋಸ್ಕರ ಡೈಮಂಡನ್ನು ಮೈನಿಂಗ್ ಮಾಡಿಬಿಟ್ಟು ಸ್ಮಗ್ಲಿಂಗ್ ಮಾಡೋದು. ಇದನ್ನು ಬ್ಲಡ್ ಡೈಮಂಡ್ಸ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ? ಸೊ ರಫ್ ಡೈಮಂಡ್ಸ್ ಅಂದರೂ ಒಂದೇ, ಬ್ಲಡ್ ಡೈಮಂಡ್ಸ್ ಅಂದರೂ ಒಂದೇ. ಆಯಿತಾ? ಸರಿ, ಈಗ ಈ ಬ್ಲಡ್ ಡೈಮಂಡ್ಸನ್ನು ಬ್ಯಾನ್ ಮಾಡಲಿಕ್ಕೋಸ್ಕರ, ಪ್ಲೀಸ್ ಕೇಳಿಸ್ಕೊಳ್ಳಿ, ಬ್ಲಡ್ ಡೈಮಂಡ್ಸನ್ನು ಜಗತ್ತಿನಾದ್ಯಂತ ಬ್ಯಾನ್ ಮಾಡಲಿಕ್ಕೋಸ್ಕರ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಜಾರಿಗೆ ತರಲಾಯಿತು. ಈ ಒಪ್ಪಂದವನ್ನು ಕಿಂಬರ್ಲಿ ಪ್ರಾಸೆಸ್ ಸರ್ಟಿಫಿಕೇಷನ್ ಸ್ಕೀಮ್ ಅಂತ ಕರೀತೀವಿ. ಆಯಿತಾ? ಜಗತ್ತಲ್ಲಿ ವಜ್ರ, ಡೈಮಂಡ್, ಓಕೆ, ವಜ್ರ ಒಂದು ದೇಶದಿಂದ ಇನ್ನೊಂದು ದೇಶದ ಗಡಿಗೆ ಹೋಗ್ತಾ ಇದೆ ಅಂತಂದರೆ ಈ ಸರ್ಟಿಫಿಕೇಟ್ ಇರಲೇಬೇಕು.
ಎಲ್ಲಿ ಕಿಂಬರ್ಲಿ ಸರ್ಟಿಫಿಕೇಟ್ ಕೊಡ್ರಿ ಅಂತ ಕೇಳ್ತಾರೆ. ಕಿಂಬರ್ಲಿ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತಂದರೆ ಅದು ಬ್ಲಡ್ ಡೈಮಂಡ್ ಅಲ್ಲ ಅಂತ, ಕಾನ್ಫ್ಲಿಕ್ಟ್ ಫ್ರೀ ಡೈಮಂಡ್ ಅಂತ, ಸಂಘರ್ಷ ಮುಕ್ತ ಡೈಮಂಡ್ ಅಂತ. ಅನ್ನೋದು ಅರ್ಥ ಆಗ್ತಿದೆಯಲ್ಲ? ಓಕೆ. ಸೊ ಇದು ಯಾಕಿದು ನ್ಯೂಸಲ್ಲಿದೆ ಅಂತಂದರೆ, ಕಿಂಬರ್ಲಿ ಪ್ರಾಸೆಸ್ 2026ರ ಕಿಂಬರ್ಲಿ ಪ್ರಾಸೆಸ್ನ ಅಧ್ಯಕ್ಷತೆಯನ್ನು ಈ ಬಾರಿ ಭಾರತ ವಹಿಸ್ತು. ಹಾಗಾಗಿ ಇಟ್ ಈಸ್ ಇನ್ ನ್ಯೂಸ್. ಕಿಂಬರ್ಲಿ ಪ್ರಾಸೆಸ್ದು ಪ್ರತಿ ವರ್ಷ ಸಭೆ ನಡೆಯುತ್ತೆ. 2026ರ ಅಧ್ಯಕ್ಷತೆಯನ್ನು ಭಾರತ ವಹಿಸ್ತು. ಹಾಗಾಗಿ ಇಟ್ ಈಸ್ ಇನ್ ನ್ಯೂಸ್. ಕ್ಲಿಯರ್ನಾ? ಎಸ್ ಆರ್ ನೋ? ಓಕೆ. ಇನ್ನೊಂದು ಕ್ವಶನ್ ಕೇಳಬಹುದು. ಇನ್ನೊಂದು ಕ್ವಶನ್ ಏನು ಅಂತಂದರೆ, ಕಿಂಬರ್ಲಿ ಪ್ರಾಸೆಸ್ ಈ ಸರ್ಟಿಫಿಕೇಟ್ ಇದೆಯಲ್ಲ, ಅಂದರೆ ಡೈಮಂಡ್ ಟ್ರೇಡ್ ಮಾಡಬೇಕು ಅಂತ ನಿಮಗೆ ಸರ್ಟಿಫಿಕೇಟ್ ಬೇಕೇ ಬೇಕು. ಈ ಸರ್ಟಿಫಿಕೇಟನ್ನು ನೀಡ್ತಕ್ಕಂಥ ಜಾಗತಿಕ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳ್ಬಿಡುತ್ತೆ. ಓಕೆ. ಸೊ ಜಾಗತಿಕ ಪ್ರಶ್ನೆ ಯಾವುದು, ಸರ್ಟಿಫಿಕೇಟನ್ನು ನೀಡ್ತಕ್ಕಂಥ ಜಾಗತಿಕ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಜಮ್ ಆ್ಯಂಡ್ ಜ್ಯುವೆಲ್ಲರಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತ. ಇದು ನಿಮಗೆ ಕಿಂಬರ್ಲಿ ಪ್ರಾಸೆಸ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಎಸ್ ಆರ್ ನೋ? ಓಕೆ. ಅಂದರೆ ಭಾರತದಿಂದ ಈಗ ಇಂಡಿಯಾ ಅಂದರೆ ಡೈಮಂಡ್ ಟ್ರೇಡ್ ಮಾಡಬೇಕು ಅಂತಂದರೆ ಕಿಂಬರ್ಲಿ ಸರ್ಟಿಫಿಕೇಟ್ ಬೇಕು. ಕಿಂಬರ್ಲಿ ಸರ್ಟಿಫಿಕೇಟ್ ನಿಮ್ಗೆ ಯಾರು ಕೊಡ್ತಾರೆ ಅಂದರೆ ಜಮ್ ಆ್ಯಂಡ್ ಜ್ಯುವೆಲ್ಲರಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್. ರೈಟ್? ಈಗ ನೋಡಿ, ನಾನು ಹೇಳಿದ ಮೇಲೆ ಆಯಿತಾ, ಒಂದು ಸೆಕೆಂಡ್ ಇರಿ. ಕಿಂಬರ್ಲಿ ಪ್ರಾಸೆಸ್ದು ಬೋಲ್ಡ್ ಆಗಿರೋದು ಓದಿ, ಇದು ಎಲ್ಲ ಓದಿ ಅನ್ಸತಿ. ಕ್ಲಿಯರ್? ಎಸ್ ಆರ್ ನೋ? ಸೊ ಕಿಂಬರ್ಲಿ ಪ್ರಾಸೆಸ್ದ 2026ರ ಅಧ್ಯಕ್ಷತೆಯನ್ನು ವಹಿಸಿರುವಂಥ ದೇಶ ಯಾವುದು?